ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವಾಗ ನಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿ 3 ಡೇಸ್ ಕಂಪ್ಲೀಟ್ ಆಗಿದೆ. ಇವತ್ತು 4ನೇ ದಿನ. ನೆನ್ನೆನೇ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ದು ನಾಳೆ ಕುಕ್ಕರಳ್ಳಿ ಕೆರೆ ಹತ್ರ ಇರುವಂಥ ಚಟ್ನಿ ಡಿಪ್ಗೆ ಹೋಗಿ ತಿಂಡಿ ಮಾಡಬೇಕು ಅಂತ. ಸೊ ಅದರಂತೆ ಬೆಳಗಿನ ಜಾವ 7 ಗಂಟೆಗೆ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಕುಕ್ಕರಳ್ಳಿ ಕೆರೆ ಕಡೆ ವಾಕಿಂಗ್ ಹೊರಟು. ರಾತ್ರಿ ಎಲ್ಲ ತುಂಬ ಮಳೆ ಆಗಿದ್ದರಿಂದಾಗಿ ವೆದರ್ ತುಂಬ ಚೆನ್ನಾಗಿತ್ತು. KSUನಲ್ಲಿ ಯಾರಾದರೂ ಹಾಸ್ಟೆಲ್ನಲ್ಲಿ ಸ್ಟೇ ಆಗಿದ್ದರೆ ಬೆಳಗ್ಗೆ ಟೈಮ್ ಒಳ್ಳೆ ವಾಕಿಂಗ್ ಬೇಕು ಅಂತಂದರೆ ಎದುರುಗಡೆ ಇರುವಂಥ ಕುಕ್ಕರಳ್ಳಿ ಕೆರೆಗೆ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡೋಕ್ಕೆ. ಆಲ್ಮೋಸ್ಟ್ ಬೆಳಗಿನ ಜಾವ ಹೋಗ್ತು ಅಂತಂದರೆ ತುಂಬ ಜನ ವಾಕಿಂಗ್ ಮಾಡ್ತಾಯಿರ್ತಾರೆ. ಮತ್ತು ನಿಮಗೇನಾದರೂ ಎಕ್ಸಸೈಸ್ ಮಾಡೋಕ್ಕೆ ಕೂಡ ತುಂಬ ಜಾಗ ಇದೆ. ಯಾರಾದರೂ ನೋಡಿಲ್ಲ ಅಂತಂದರೆ KSUಗೆ ಬಂದವರು ಫ್ರೀ ಟೈಮಲ್ಲಿ ಹೋಗಿ ವಿಸಿಟ್ ಮಾಡಿ. KSU ಹಳೆ ಗೇಟಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟಿಗೆ ಡೌನಿಗೆ ಬಂದರೆ ನಿಮಗೆ ಕುಕ್ಕರಳ್ಳಿ ಕೆರೆ ಸಿಗುತ್ತೆ. ಸೊ ನೀವು ಬೆಳಗಿನ ಟೈಮ್ ಬಂದರೆ ಮತ್ತು ಸಾಯಂಕಾಲ ಟೈಮ್ ಬಂದರೂ ಕೂಡ ವಾಕಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಕುಕ್ಕರಳ್ಳಿ ಕೆರೆ ತುಂಬ ದೊಡ್ಡದಾಗಿದೆ. ಒಂದು ರೌಂಡ್ ವಾಕ್ ಮಾಡ್ತೀನಿ ಅಂದರೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಬೇಕಾಗುತ್ತೆ. ನಾವು ವಾಕಿಂಗ್ ಮುಗಿಸ್ಕೊಂಡು ಫೋಟೋಸ್ ತೊಗೊಂಡು ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿರುವಂಥ ಚಟ್ನಿ ಡಿಪ್ಗೆ ತಿಂಡಿ ಮಾಡೋಣ ಅಂತ ಹೋದೋ. ನೀವು ಯಾರಾದರೂ ಟೇಸ್ಟ್ ಮಾಡ್ತೀನಿ ಅಂದರೆ ಇಡ್ಲಿ ಡಿಪ್ ಚೆನ್ನಾಗಿರುತ್ತೆ, ಒನ್ ಟೈಮ್ ಟ್ರೈ ಮಾಡ್ಬೋದು. ಹಾಸ್ಟೆಲಲ್ಲಿ ಯಾರಾದರೂ ಸ್ಟೇ ಆಗಿರೋರು ಬೆಳಗಿನ ಟೈಮ್ ಒಂದು ಒಳ್ಳೆ ವಾಕ್ ಬೇಕು, ವಾಕ್ ಆದಮೇಲೆ ತಿಂಡಿ ಮಾಡಬೇಕು ಅಂತಂದರೆ ಇದು ಬೆಸ್ಟ್ ಆಪ್ಷನ್ನು. ಕುಕ್ಕರಳ್ಳಿ ಕೆರೆ ವಾಕ್ ಮುಗಿಸ್ಕೊಂಡು ಚಟ್ನಿ ಡಿಪ್ಪಲ್ಲಿ ನೀವು ತಿಂಡಿ ಮಾಡ್ಬೋದು. ಅದಲ್ಲದೆ ಅಲ್ಲಿ ಬೇರೆ ನಿಮಗೆ ಫಾಸ್ಟ್ ಫುಡ್ ಇರುತ್ತೆ, ಅದು ಇಷ್ಟ ಆಗಿಲ್ಲ ಅಂದರೆ ಅಲ್ಲಾದರೂ ನೀವು ತಿಂಡಿ ಮಾಡ್ಬೋದು. ತಿಂಡಿ ತಿಂದಾದಮೇಲೆ ಮತ್ತೆ ಕುಕ್ಕರಳ್ಳಿ ಕೆರೆಯಿಂದನೇ ನಡ್ಕೊಂಡು ಬಂದು ಹಾಸ್ಟೆಲಿಗೆ ಬಂದು ಫ್ರೆಶ್ ಅಪ್ ಆದಮೇಲೆ ಮತ್ತೆ ಕ್ಲಾಸ್ಗೆ ಹೋಗೋಣ ಅಂದ್ಕೊಂಡು ವಿಜ್ಞಾನ ಭವನ ಬಿಲ್ಡಿಂಗ್ ಬಂದು ಆಲ್ಮೋಸ್ಟ್ ನಾವು ಬರೋಷ್ಟರಲ್ಲಿ 10 ಆಗಿತ್ತು. ಇನ್ನೂ ಕೂಡ ಕ್ಲಾಸ್ ಸ್ಟಾರ್ಟ್ ಆಗಿರಲಿಲ್ಲ. ಇವತ್ತು ಲಾಸ್ಟ್ ಕ್ಲಾಸ್ ಇದ್ದಿದ್ದರಿಂದ ಕೋಹಾದು 10:30ಗೆ ಕ್ಲಾಸ್ ಅಂತ ಹೇಳಿದರು. ಸೊ ನಾವು ಹೋಗೋ ಅಷ್ಟರಲ್ಲಿ 10:15 ಆಗಿತ್ತು. ನಾವು ಹೋಗೊಂದು 10-15 ಮಿನಿಟ್ಗೆ ಕ್ಲಾಸ್ ಸ್ಟಾರ್ಟ್ ಆಯಿತು. ಇವತ್ತು ನಮಗೆ ಕಂಪ್ಲೀಟ್ ಡೇ ಕೋಹಾ ಬಗ್ಗೆನೇ ಕ್ಲಾಸ್ ಇತ್ತು. ಆಲ್ಮೋಸ್ಟ್ ನಮಗೆ ಕೋಹಾದು ಎಲ್ಲ ಮಾಡ್ಯೂಲ್ಸ್ ಬಗ್ಗೆ ಕಂಪ್ಲೀಟ್ ಮಾಡಿದ್ರು. ಇನ್ನೊಂದು ಮಾಡ್ಯೂಲ್ ಬಗ್ಗೆ ಬ್ಯಾಲೆನ್ಸ್ ಇತ್ತು. ಆ ಮಾಡ್ಯೂಲ್ ಬಗ್ಗೆ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಟ್ರು. ಅದಲ್ಲದೆ ಫಸ್ಟಿಂದ ಏನೆಲ್ಲ ಮಾಡ್ಯೂಲ್ಸ್ ಹೇಳ್ಕೊಟ್ಟಿದ್ರು ಅಷ್ಟು ಮಾಡ್ಯೂಲ್ಸ್ನ ಇವತ್ತು ರಿವಿಷನ್ ಮಾಡಿ ಮತ್ತೆ ಪ್ರಾಕ್ಟಿಕಲಾಗಿ ಹೇಳ್ಕೊಟ್ರು. ಅದಲ್ಲದೆ ಯಾವ್ದಾದ್ರು ಡೌಟ್ಸ್ ಇತ್ತು ಅಂತಂದರೆ ಆ ಡೌಟ್ಸ್ನ ಕ್ಲಾರಿಟಿ ತೊಗೊಳ್ಳಿ ಅಂದ್ಕೊಂಡು 1 ಅವರ್ ಅದಕ್ಕೆ ಸೆಷನ್ ಟೈಮ್ ಕೊಟ್ಟು ಸೊ ನಮ್ಮ ಡೌಟ್ಸ್ ಎಲ್ಲ ಕ್ಲಾರಿಟಿ ಕೊಟ್ಟು ನಮಗೆ ಕೋಹಾ ಬಗ್ಗೆ ಕೋರ್ಸ್ ಕಂಪ್ಲೀಟ್ ಆಯಿತು. ನಮಗೆ ಕೋಹಾ ಸಾಫ್ಟ್ವೇರ್ ಬಗ್ಗೆ ಹೇಳ್ಕೊಡೋಕ್ಕೆ ಡೆಲ್ನೆಟ್ಟಿಂದ ಆ್ಯಕ್ಚುಲಿ ಇವ್ರು ಸರ್ ಬಂದಿದ್ದು. ಸೊ ಇವತ್ತು ಅವ್ರ ಲಾಸ್ಟ್ ಡೇ ಆಗಿರೋದ್ರಿಂದ ಎಲ್ಲರ ಜೊತೆ ಒಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದ್ಕೊಂಡು ಎಲ್ಲರೂ ಕೂಡ ಗ್ರೂಪ್ ಫೋಟೋಸ್ ತೊಗೊಂಡು ಸರ್ ಜೊತೆ ಗ್ರೂಪ್ ಫೋಟೋಸ್ ಆದಮೇಲೆ ನಾವು ಕೂಡ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಗ್ರೂಪ್ ಫೋಟೋಸ್ ತೊಗೊಂಡು ನಮಗೆ ಇವತ್ತು 2:30 ತನಕ ಕೋಹಾ ಕ್ಲಾಸ್ ಇತ್ತು. ಅದಾದಮೇಲೆ ಹಾಫ್ ಆನ್ ಅವರ್ ಫೋಟೋ ಶೂಟ್ಗೆ ಟೈಮ್ ಆಯಿತು. ಇದಾದಮೇಲೆ ಹೇಗಿದ್ರು ಲಂಚ್ ಅವರ್ ಟೈಮ್ ಆಗಿದೆ, ಮತ್ತೆ ಇನ್ನೇನು ಕ್ಲಾಸ್ಗೆ ಹೋಗೋದು ಬೇಡ ಅಂದ್ಕೊಂಡು ಮತ್ತೆ ಬಂದು ನಾವು KSU ಮೇನ್ ಎಂಟ್ರೆನ್ಸ್ ಹತ್ರ ಫೋಟೋಸ್ ತೊಗೊಂಡು ಪಡವಳ್ಳಿಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಮತ್ತೆ ಹಾಸ್ಟೆಲ್ನಲ್ಲಿ ರೆಸ್ಟ್ ಮಾಡಿದೆ. ಇವತ್ತು ನಮಗೆ ಕೋಹಾ ಸಾಫ್ಟ್ವೇರ್ ಕ್ಲಾಸಸ್ ಕೂಡ ಕಂಪ್ಲೀಟ್ ಆಗಿದೆ. ಜೊತೆಗೆ ಇವತ್ತಿನ ಈ ವಿಡಿಯೋಸ್ ಕೂಡ ಕಂಪ್ಲೀಟ್ ಆಗ್ತಾಯಿದೆ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.